ಈಗ ಪ್ರಸನ್ನ ಅವರು ಮಲಿಯೂರು ಗ್ರಾಮದವರು, ಇವರು ಕಾಂಗ್ರೆಸ್ ಮುಖಂಡರು. ಈಗ ಸುನಿಲ್ ಬೋಸ್ ಅವರಾಗಿರ್ಲಿ, ಎಚ್ ಸಿ ಮಾದೇವಪ್ಪ ಅವರಾಗ್ಲಿ, ಇನ್ ನಿಮ್ಮ ಊರಿಗೆ ಇಷ್ಟೊಂದು ಅನುದಾನ ತಂದ್ಕೊಟ್ಟವ್ರೆ, ನಿಮ್ಗೆ ಹೇಗ್ ಅನ್ಸ್ತೈತೆ? ತುಂಬ ನಮಗೆ ಅಭಿವೃದ್ಧಿ ಕಾರ್ಯಕ್ರಮ ಕೊಟ್ಟಿರೋದ್ರಿಂದ ಸರ್ ನಮ್ಮ ಗ್ರಾಮಕ್ಕೆ, ನಮ್ಮ ಜನಾಂಗಗಳಿಗೆ ಎಲ್ಕ ಅಭಿನಂದನೆ ಸಲ್ಲಿಸ್ಬೇಕು ಎಂ ಪಿ ಸಾಹೇಬ್ರಿಗೆ, ಸುನಿಲ್ ಬೋಸ್ ಸಾಹೇಬ್ರಿಗೆ. ಅಭಿವೃದ್ಧಿದು ಒಂದು 2.5 ಕೋಟಿ ಅಭಿವೃದ್ಧಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಸರ್. ಅದರಲ್ಲಿ ಹೆಚ್ಚು ಆದ್ಯತೆ ಹೋಗಿ ನಾವು ಹೇಳಿ ರಿಕ್ವೆಸ್ಟ್ ಮಾಡೋದ್ರಿಂದ ಹೋಗಿ ಅವರು ನಮಗೆ ಹೋಗಿ ಕೇಳೋದ್ರಿಂದ ಅವರು ಹೆಚ್ಚು ನಿಮ್ಮ ಊರಿಗೆ ಹಾಕ್ಕೊಡ್ತೀವಿ ಅಂದ್ಬಿಟ್ಟು ಹೇಳಿ 2.5 ಕೋಟಿ ಹಾಕ್ಕೊಟ್ರು ಸರ್. ಮಾಡಿ ಇವತ್ತು ಬಂದು ಗುದ್ಲಿ ಪೂಜೆ ಮಾಡಿದ್ದಾರೆ. ಜನ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೇನು ಯಾರನ್ನೂ ಬನ್ನಿ ಅದು ಇದು ಅಂತ ಹೋಗಿ ಮನೆ ಮನೆ ಹತ್ರ ಕರೆದ ತಕ್ಷಣ ಎಲ್ಲ ಪ್ರತಿಯೊಬ್ಬರು ಎಂ ಪಿ ಅವ್ರು ಬರ್ತಾವ್ರೆ ಅಂದ ತಕ್ಷಣವೇ ಓಡೋಡಿ ಬಂದ್ಬಿಟ್ರು ಸರ್. ಅವರೇ ಮಹಿಳೆಯರು, ಯುವಕರು, ವಯಸ್ಸಾದವರು ಎಲ್ಲ ಯುವಕ್ಸ್ ಎಲ್ಲ ಬಂದರು ಸರ್. ಹೆಚ್ಚಿನ ಇದರಲ್ಲಿ ಬಂದು ಸಾಧನೆ ಕೊಟ್ಟು ಅವ್ರಿಗೆ ಒಂದು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಸರ್. ಸರ್, ಈಗ ಗ್ರಾಮ ಪಂಚಾಯತಿದ ಅವಧಿ ಮುಗಿದಿದೆ. ನೆಕ್ಸ್ಟ್ ಎಲೆಕ್ಷನ್ಗೆ ನೀವೇನಾದ್ರು ಸ್ಪರ್ಧೆ ಮಾಡ್ತೀರಾ ಗ್ರಾಮ ಪಂಚಾಯತಿಗೆ ಮಲಿಯೂರಿಂದ? ಇಲ್ಲ ಸರ್, ನಾವು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಏನು ನಿಂತ್ಕೊಳ್ಳಲ್ಲ ಸರ್. ಮತ್ತೆ ಯಾವ್ದಕ್ಕೆ ಇಲ್ಲ, ಯಾವುದೂ ಇಲ್ಲ ಸರ್. ನಾವು ಕಾರ್ಯಕರ್ತರಾಗಿ ದುಡಿತೀನಿ ಸರ್ ಕಾಂಗ್ರೆಸ್ಗೆ. ನೀವು ಹಾಗೇನೆ ಕಾರ್ಯಕರ್ತರಾಗಿ ಸಮಾಜ ಸೇವೆನ ಮಾಡ್ಕೊಂಡು ಜೊತೆಗೆ ಏನ್ ಮಾಡ್ಬೇಕು? ಕಾಂಗ್ರೆಸ್ ಪಕ್ಷದಿಂದನೇ ಸಮಾಜ ಸೇವೆ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಕೊಂಡು ಹೋಗ್ತೀನಿ ಸರ್ ನಾನು. ಮುಂದೆ ಏನಾರ ಮಾಡೋ ಆಲೋಚನೆ ಇದೆಯಾ? ಇಲ್ಲ ಸರ್, ನಾವು ನಮ್ಮ ಸಾಹೇಬ್ರು ಇರುವವರೆಗೂ ನಾವು ದುಡ್ದು ಅವರು ನಮಗೆ ಬೇಜಾನ್ ಅವ್ರದ್ದು ನಮ್ಗೆ ಬೇಜಾನ್ ಮಾಡಿದ್ದಾರೆ. ಅವ್ರ ಋಣ ನಾವು ಓಟನ್ನು ಇದರಲ್ಲಾರ ಅವ್ರಿಗೆ ತೀರಿಸ್ಕೊಡ್ತೀವಿ ಸರ್. ಈಗ ಅಭಿವೃದ್ಧಿ ಕಾರ್ಯಗಳಲ್ಲಿ ನಿಮ್ಗೆ ಏನ್ ಅನ್ಸ್ಬೋದು ಅವ್ರ? ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್. ಮನೆಗಳು, ಸೈಟು, ರೋಡು, ರಸ್ತೆ ನಾವೇನೇ ಕೇಳಿದ್ರು ಮಾಡಿಕೊಟ್ಟಿದ್ದಾರೆ ಸರ್. ನಮ್ಗೆ ಇಂಥದ್ದು ಬೇಕು ಅಪ್ಪಾಜಿ, ಬಾಸ್ ಇಂಥದ್ದು ಬೇಕು ಹೋಗಿ ಅನ್ನೋ ಮನೆ ಹತ್ರ ಕುಂತ್ಕೊಂಡ ತಕ್ಷಣವೇ ಆಯಿತು ಮಾಡಿಕೊಡ್ತೀನಿ ಅಂದ್ಬಿಟ್ಟು 5 ನಿಮಿಷಕ್ಕೆ ಅಲ್ಲೇ ಬರೆದು ಫಸ್ಟ್ ಆ ಊರ್ದು ಏನೈತೆ ಅದು ಕ್ಲಿಯರ್ ಮಾಡಿ ಅಂದ್ಬಿಟ್ಟು ಅಲ್ಲೇ ಕುಂತು ಬರೆದು ನಮ್ಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಸರ್. ಈಗ 40 ವರ್ಷದಿಂದ ಮಹದೇವಪುರ ವಿಧಾನಸಭೆ ಕ್ಷೇತ್ರದ ಜನರೆಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿ ಗೆಲ್ಸ್ಕೊತಾ ಬರ್ತಾ ಇದ್ದಾರೆ. ನಿಮಗೆ ಆ ಗೆಲುವು ಏನು ಅನ್ಸ್ಬೋದು ನಿಮಗೆ? ಮಹದೇವಪ್ಪವ್ರಿಗೆ ಗೆಲುವು ಅಂದರೆ ಸರ್, ನಮ್ಮ ದಲಿತರು ಎಲ್ಲ ಪ್ರತಿಯೊಬ್ಬರನ್ನೂ ಯಾರು ಅವರು ಇವರು ಅಂತ ಏನೋ ಅವರು ಇದು ಮಾಡಲ್ಲ ಸರ್. ಯಾವುದೇ ಜನ ಹೋದ್ರೂ ಎಲ್ಲರನ್ನೂ ಹೊಂದಾಣಿಕವಾಗಿ ಮಾತಾಡ್ಸ್ಕೊಂಡು ಹೋಗ್ತಾರೆ. ಆಮೇಲೆ ಯಾವುದೇ ವ್ಯಕ್ತಿ ಆಗಲಿ ಒಬ್ಬನ ವ್ಯಕ್ತಿನ ಇಂಥವ್ರು ಅಂತ ಗುರುತಿಟ್ಕೊಂಡ್ರೆ ಅದು ಇನ್ನು 50 ವರ್ಷ ಆದರೂ ಅವರು ಗ್ಯಾಪ್ನ ಇಟ್ಕೊಂಡು ಬಪ್ಪೈಲಿ ಅಂತ ಕರೀತಾರೆ. ಅದೊಂದು ಒಳ್ಳೆತನ. ಆಮೇಲೆ ಅವರು ಎಲ್ಲೇ ಇದ್ರೂ ಇಂಥ ಊರ್ದು ಹಿಂಗೆ ಆಗೈತೆ ಅಂದರೆ ಫೋನ್ ಕಾಂಟ್ಯಾಕ್ಟಲ್ಲಿ ಅವ್ರು ಕೆಲಸ ಮಾಡಿಸ್ಕೊಡ್ತಾರೆ ಸರ್. ಆ ಊರಿಗೆ ಹೋಗಿ ಕೆಲಸ ಮಾಡ್ರಪ್ಪ, ಅದು ಹಿಂಗೆ ಆಗ್ಬಿಟ್ಟೈತೆ, ಆ ಊರು ಜನ ಬಂದವ್ರೆ ಫೋನ್ ಮಾಡಿರು ಅಂದ್ಬಿಟ್ಟು ಅವ್ರ ಪಿ ಎಗಳು ಅವರು ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಕೆಲಸ ಮಾಡಿಸ್ಕೊಡ್ತಾರೆ ಸರ್. ನೀವು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹೇಗೆ ಹಮ್ಮಿಕೊಂಡು ಜನರಿಗೆ ನೀವು ಯಾವ ಥರ ಸ್ಪಂದಿಸ್ತೀರ? ಸಮಾಜಮುಖಿ ಕಾರ್ಯಕ್ರಮ ಅದೇ ಸರ್. ಈಗ ನಮಗೆ ಫೋನ್ ಮುಖಾಂತರ, ವಾಟ್ಸಪ್ ಮುಖಾಂತರ ಕಳಿಸ್ತಾರೆ. ಅದರಿಂದ ನಾವು ಎಲ್ಲ ಜನನೂ ಸ್ಪಂದಿಸ್ಕೊಂಡು ಕರ್ಕೊಂಡು ಹೋಗಿ ಕಾರ್ಯಕ್ರಮಕ್ಕೆ ಜಾಯ್ನ್ ಆಯ್ತು. ಪಕ್ಷನ ಸಂಘಟನೆ ಮಾಡೋದ್ರಲ್ಲಿ ನಿಮ್ಮ ಕೊಡುಗೆ ಏನು? ನಮ್ದೇನು ಇಲ್ಲ ಸರ್, ನಮ್ಮ ದೊಳೆಯವ್ರದ್ದು, ನಮ್ಮ ದೊಳೆಯವ್ರದಿಂದ ಸರ್. ಅವ್ರ ಹಿಂದೆ ನಾವು ಸರ್. ಅವ್ರಿಗೆ ಏನಾಗ್ಬೇಕು ನೀವು? ಅಳಿಯ ಸರ್. ಹಳಿಯಾಗಿ ಸರ್. ಇಷ್ಟೊತ್ತು ಮಾದೇವಪ್ಪ ಅವರೇ ಆಗಲಿ, ನಮ್ಮ ಮಾದೇವಪ್ಪ ಸಾಹೇಬ್ರೇ ಆಗಲಿ, ಸುನಿಲ್ ಬೋಸ್ ಸಾಹೇಬ್ರೇ ಆಗಲಿ, ಅವರು ನಿರುದ್ಯೋಗಿಗಳಿಗೆ ಜಾಸ್ತಿ ಸೌಲಭ್ಯಗಳು ಕೊಟ್ಟವ್ರೆ. ಹಾಗೆ ನಮ್ಮೂರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿರುದ್ಯೋಗಿಗಳಿದ್ದು ಅವ್ರಿಗೆಲ್ಲ ಈಗ ಕಾರ್ ಕೊಡ್ಸೋದ್ರಲ್ಲೇ ಆಗಿರಲಿ, ಒಂದು ನೇರ ಸಾಲ ಕೊಡ್ಸೋದ್ರಲ್ಲೇ ಆಗಿರಲಿ, ಜಮೀನಿರೋ ಗಂಗಾ ಕಲ್ಯಾಣ ಇರಲಿ, ಅದು ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್. ಅವರಿಂದ ಹಾಗಾಗಿ ಓಟ್ ಟೈಮಲ್ಲಿ ಅಶ್ವಿನ್ ಕುಮಾರ್ ಇದ್ದಾಗ ನಮ್ಮೂರಿಗೆ ಒಂದು ಬೋರ್ ಆಗಲಿಲ್ಲ ಸರಿಯಾಗಿ, 1-2 ಕಾರ್ ಬರಲಿಲ್ಲ. ಈ ಟೈಮಲ್ಲಿ ಸರ್ ನಮ್ಮ ಮಾದೇವಪ್ಪ ಸಾಹೇಬ್ರಿದ್ದಾಗ ಎಷ್ಟು 4 ಕಾರ್ 5 ಕಾರ್ ಕೊಡಿಸಿದ್ದೀವಿ ಸರ್. ನಮ್ಮ ದೊಡ್ಡೊಳ್ಳೆಯ ಅವರು ನಿರುದ್ಯೋಗಿಗಳಿಗೆ 6 ಬೋರ್ ಮಾಡಿಸ್ಕೊಟ್ಟಿದ್ದೀವಿ ಸರ್. ನೇರ ಸಾಲ ಒಂದು 40 ನೇರ ಸಾಲ ಮಾಡಿಸ್ಕೊಟ್ಟಿದ್ದೀವಿ ಸರ್. ಕುರಿ ಸಾಗಾಣಿಕೆ ಒಂದು 20-25 ಮಹಿಳೆಯರಿಗೆ ಸಹಾಯ ಸಂಘದ್ದು ಒಂದು 5 ಸಹಾಯ ಸಂಘಕ್ಕೆ ಸಾಲ ಕೊಡಿಸ್ಕೊಟ್ಟಿದ್ದೀವಿ ಸರ್. ಅವ್ರವ್ರ ವೃತ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ನಮಗೆ ಮುಂದಿನ ದಿನಗಳಲ್ಲಿ ಮಾದೇವಪ್ಪ ಅವ್ರ ಸಾಹೇಬ್ರೇ ಆಗಲಿ, ನಮ್ಮ ಸುನಿಲ್ ಬಸ್ ಸಾಹೇಬ್ರೇ ಆಗಲಿ, ನಮ್ಮ ಗ್ರಾಮಕ್ಕೆ ಇನ್ನೂ ಹೆಚ್ಚು ಸೌಲಭ್ಯಗಳನ್ನು ಕೊಟ್ಕೊ ಹೋದ್ರೆ ನಾವು ಇನ್ನೂ ಅವ್ರಿಗೆ ಅತಿ ಹೆಚ್ಚಾಗಿ ನಮ್ಮ ಸಂಘಟನೆ, ಯುವಕರ ಸಂಘಟನೆಗಳಿಂದ ಅವ್ರಿಗೇನು ನಾವು ಸಪೋರ್ಟ್ ಆಗಿ ನಿಂತ್ಕೋಬೇಕು. ನಾವು ನಮ್ಮ ಗ್ರಾಮದಿಂದ ಆಗಲಿ, ನಮ್ಮ ಯೂತ್ ಟೀಮ್ನಿಂದ ಆಗಲಿ ನಾವು ಖಂಡಿತ ನಮ್ಮ ಅವ್ರಿಗೆ ಸಪೋರ್ಟ್ ಮಾಡಿ ನಿಂತ್ಕೊಳ್ತೀವಿ. ಧನ್ಯವಾದ. ಧನ್ಯವಾದ.